ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಬೆನ್ನಲ್ಲೇ ಇದೀಗ ಶಿವಾಜಿನಗರದಲ್ಲಿ ಭಾರೀ ಪೊಲೀಸ್ ಸರ್ಪಗಾವಲಿದೆ. 100ಕ್ಕೂ ಹೆಚ್ಚು ಪೊಲೀಸರ ಸಮ್ಮುಖದಲ್ಲಿ ಮತ್ತೆ ಬೃಹತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಲ್ಲೆಗೆ ಒಳಗಾಗಿದ್ದಂತ ಇಂಜಿನಿಯರ್ ಮಾಧವ್ ರಾವ್ ನೇತೃತ್ವದಲ್ಲೇ ಫೀಲ್ಡ್ಗೆ ಇಳಿದಿದ್ದಾರೆ. ಈಗ ಜಿಬಿ ಅಧಿಕಾರಿಗಳು ಮತ್ತೊಮ್ಮೆ ರಸೇಲ್ ಮಾರ್ಕೆಟ್, ಚರ್ಚ್ ಸ್ಟ್ರೀಟ್, ಬೋರಿಂಗ್ ಆಸ್ಪತ್ರೆ ರಸ್ತೆಯಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಗುದ್ದಲಿ ಹಿಡಿದು ಫುಟ್ಪಾತ್ ಮೇಲಿನ ಅಕ್ರಮ ಕಾಂಕ್ರೀಟ್, ಬ್ರಿಕ್ಸ್ ಜಜ್ಜಿ ಧ್ವಂಸಗೊಳಿಸಿದ್ದಾರೆ ಜಿಬಿಯ ಸಿಬ್ಬಂದಿಯವರು. ಹೋಟೆಲ್ ಮುಂಭಾಗದ ಅಕ್ರಮ ಶೆಡ್ ಮತ್ತೆ ಆಕ್ಯುಪೇಷನ್ ಕಂಪ್ಲೀಟ್ ಆಗಿ ಖಾಲಿ ಮಾಡಲಾಗಿದೆ. ಈಗ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ ಇತ್ತು ಶಿವಾಜಿನಗರ, ಹಾಗಾಗಿ ಇದರ ಹಿನ್ನೆಲೆ ಪುಲಕೇಶಿನಗರ ಎಸಿಪಿ ಹಾಗೂ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈ ರೀತಿಯಾಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಪೊಲೀಸರ ಸಮ್ಮುಖದಲ್ಲಿ ಕಾರ್ಯಾಚರಣೆ ನಡೆದಿದೆ. ರಸೇಲ್ ಮಾರ್ಕೆಟು, ಚರ್ಚ್ ಮುಂದ್ಗಡೆ, ಮತ್ತು ಈ ಕಡೆ ಇನ್ನೂ ಪಕ್ಕದಲ್ಲಿ OPH ರೋಡ್ ಮಾಡಬೇಕು. ಈಗ ಚಾರ್ಮಿನಾರ್ ಮಸ್ಜಿದ್ ಆ ಕಡೆ ರೋಡ್ ಮಾಡಿದ್ದೀವಿ. ಇನ್ನು ಇದೊಂದು ಮಾಡ್ತಾಯಿದ್ದೀವಿ. ಇನ್ನು ಡೈಲಿ ಒಂದೊಂದು ರೋಡ್ಗೆ ನಾವು 1-2 ರೋಡ್ಗಳು ಡ್ರೈವ್ ಹಾಕ್ಕೊಂಡು ಫುಲ್ ವಾರ ಮಾಡ್ತೀವಿ. ಮೊನ್ನೆ ನಡೆದಂಥ ಘಟನೆ ಏಕಾಏಕಿ ಮಾಡಿದ್ದು, ಯಾರು ಸ್ಥಳೀಯರು ಮಾಡಿಲ್ಲ. ಅದು ನಮ್ಮ ಮೇಲೆ ಅವರೆಲ್ಲ ಕೋಆಪ್ರೇಟ್ ಮಾಡಿ ಖಾಲಿ ಮಾಡ್ತಾಯಿದ್ರು. ಅವ್ರು ಏಕಾಏಕಿ ಬಂದು ಮಾಡಿರೋದು ಘಟನೆ ಅದು ಆ್ಯಕ್ಚುಲಿ. ಹೌದು, ಇದು ಕೋಆರ್ಡಿನೇಷನ್ ವರ್ಕ್ ಆಗಿರೋದ್ರಿಂದ ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಟ್ರ್ಯಾಕ್ಟ್ರು ಮತ್ತು JCB ಎಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಓಡಾಡೋಕ್ಕೆ ಮುಕ್ತವಾಗಬೇಕಂತ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಎಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ಈಗ ಇವತ್ತಿನ ದಿನದಲ್ಲಿ ಮ್ಯಾಕ್ಸಿಮಮ್ ಈ ರೆಸಲ್ ಮಾರ್ಕೆಟ್ ಎಲ್ಲೆಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನೆಲ್ಲ ನಾವು ತೆರವುಗೊಳಿಸ್ತೀವಿ ಸರ್. ಅವತ್ತು ಏನಾಯಿತು, ಏಕಾಏಕಿ ಅವರು ಈ ಏರಿಯಾನವರಲ್ಲ, ಬೇರೆ ಏರಿಯಾನವರು, ಬೇರೆ ಕಡೆಯವರು, ಇಲ್ಲಿನವರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ. ಅವರಾಗಿ ಕೆಲವೊಂದು ಜನ ಅವರಾಗಿ ತೆರವುಗೊಳಿಸ್ತಾ ಇದ್ದಾರೆ. ಈಗ ಇದು ಏನಾಗಿದೆ, ಈಗ ಬೇರೆ ಕಡೆಯಿಂದ ಬಂದವರು ಬಂದು ಹಲ್ಲೆ ಮಾಡಿದ್ದು.